ಏಡ್ಸ್ ಟ್ರ್ಯಾಪ್ ಶಾಸಕ ಮುನಿರತ್ನಗೆ ಎದುರಾಗಿದೆ ಭಾರೀ ಸಂಕಷ್ಟ. ದಾಖಲೆ ಸಮೇತ ಶಾಸಕ ಮುನಿರತ್ನ ವಿಲಕ್ಷಣ ಪ್ರಪಂಚವನ್ನ ಪವರ್ ಟಿವಿ ಅನಾವರಣ ಮಾಡಿದೆ. ಏಡ್ಸ್ ಟ್ರ್ಯಾಪ್ ಶಾಸಕ ಮುನಿರತ್ನಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ. ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಪವರ್ ಟಿವಿಯ ವರದಿ. ಪವರ್ ಟಿವಿಯಲ್ಲಿ ಮುನಿರತ್ನ ಹನಿ ಟ್ರ್ಯಾಪ್ ಪ್ರಪಂಚ ಬಟಾಬಯಲಾಗಿದೆ. ಸಖತ್ ಪ್ಲಾನ್ ಮಾಡಿ ಹನಿ ಟ್ರ್ಯಾಪ್ ಮಾಡಿಸ್ತಾನೆ ಶಾಸಕ ಮುನಿರತ್ನ. ರಾಜಕಾರಣಿಗಳು, ಕಾಂಟ್ರಾಕ್ಟರ್ಸು, ಧಾರ್ಮಿಕ ನಾಯಕರನ್ನ ಹನಿ ಟ್ರ್ಯಾಪ್ ಮಾಡಿಸೋದೇ ಈತನ ಕೆಲಸ. ಹನಿ ಟ್ರ್ಯಾಪ್ ವಿಡಿಯೋವನ್ನ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾನೆ ಮುನಿರತ್ನ. ಅವರೆಲ್ಲರನ್ನೂ ಕೂಡ ತನ್ನ ಕೆಲಸ ಸಾಧಿಸೋದಕ್ಕೆ ಆ ವಿಡಿಯೋಗಳ ಮುಖಾಂತರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಈ ಬಗ್ಗೆ ನಿನ್ನೆ ಪವರ್ ಟಿವಿ ವಿಸ್ತೃತವಾಗಿ ಎಳೆಯಾಗಿ ರಾಜ್ಯದ ಜನತೆಯ ಮುಂದಿಟ್ಟಿತ್ತು. ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ. ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ಈಗ ಪವರ್ ಟಿವಿಯ ವರದಿ. ದಾಖಲೆಯ ಸಮೇತ ಮುನಿರತ್ನ ಯಾವ ರೀತಿ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ದ, ಹೇಗೆ ಹನಿ ಟ್ರ್ಯಾಪ್ಗೆ ರಾಜಕಾರಣಿಗಳನ್ನ, ಕಾಂಟ್ರಾಕ್ಟರ್ಗಳನ್ನ, ಕಾರ್ಪೊರೇಟರ್ಗಳನ್ನ ಯಾವ ರೀತಿ ಬಳಸ್ಕೋತಾ ಇದ್ದ, ಎಲ್ಲದರ ಬಗ್ಗೆ ವಿಸ್ತೃತವಾಗಿ ದಾಖಲೆಯ ಸಮೇತ ರಾಜ್ಯದ ಜನತೆಯ ಮುಂದಿಟ್ಟಿತ್ತು. ದೊಡ್ಡ ಮಟ್ಟದಲ್ಲಿ ಈ ವರದಿ ಈಗ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮುನಿರತ್ನನ ಈ ಘನಂದಾರಿ ಕೆಲಸ ನೋಡಿ ರಾಜ್ಯದ ಜನ ಚೀತು ಅಂತ ಉಗಿತಾ ಇದ್ದಾರೆ. ಈತನಿಗೆ ಕಾನೂನಿನ ಅಡಿಯಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಆತ ಮಾಡಿರುವಂತಹ ಕೃತ್ಯ ಕ್ಷಮಿಸಲು ಅರ್ಹ ಅಲ್ಲ. ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ರಾಮನಗರ ಎಸ್ಪಿ ಕಚೇರಿಗೆ ದೂರು ಕೊಡೋದಕ್ಕೆ ಮಹಿಳೆ ತೆರಳಿದ್ರು. ಮುನಿರತ್ನ ವಿರುದ್ಧ ಲೈಂಗಿಕ ಕಿರುಕುಳ, ಹನಿ ಟ್ರ್ಯಾಪ್ ಆರೋಪ ಮಾಡಿದ್ದಾರೆ ಈಗ ಮಹಿಳೆ. ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೋರಿದ್ರು ಸಂತ್ರಸ್ತೆ. ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ರೆಸಾರ್ಟ್ ಒಂದರಲ್ಲಿ ಹನಿ ಟ್ರ್ಯಾಪ್ ಮಾಡಲಾಗಿತ್ತಂತೆ. ಲೈಂಗಿಕ ಕಿರುಕುಳ ಕೊಡಲಾಗಿದೆ ಅಂತ ಹೇಳಿ ಆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುನಿರತ್ನ ವಿರುದ್ಧ ಎಫ್ಐಆರ್ ಅನ್ನ ಕಗ್ಗಲಿಪುರ ಠಾಣೆ ಪೊಲೀಸರು ದಾಖಲಿಸಿದ್ದಾರೆ. ನೋಡಿ, ಸಂಕಷ್ಟದ ಮೇಲೆ ಸಂಕಷ್ಟ. ಅಟ್ರಾಸಿಟಿ ಕೇಸಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾನೆ ಮುನಿರತ್ನ. ಬೇಲ್ ಕಾಯ್ದಿರಿಸಲಾಗಿದೆ ಆದೇಶವನ್ನ. ಇವತ್ತು ಬೇಲ ಅಥವಾ ಮತ್ತೆ ಪರಪ್ಪನ ಅಗ್ರಹಾರವೇ ಕಂಟಿನ್ಯೂ ಗೊತ್ತಿಲ್ಲ. ಆದ್ರೆ ಅದೆಲ್ಲದರ ನಡುವೆ ಈಗ ಏಡ್ಸ್ ಟ್ರ್ಯಾಪ್, ಯಾವೆಲ್ಲ ರೀತಿ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ದ ನೋಡಿ. ರಾಜ್ಯದ ಜನತೆ ಊಹಿಸೋದಕ್ಕೆ ಅಸಾಧ್ಯವಾದಂತಹ ಸುದ್ದಿ ಇದು. ನಿನ್ನೆ ನಿಮ್ಮ ಪವರ್ ಟಿವಿ ಸ್ಫೋಟ ಮಾಡುತ್ತೆ. ಮುನಿರತ್ನ ಯಾವ ರೀತಿ ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ದ, ಯಾವ ರೀತಿ ಏಡ್ಸ್ ಬಂದಿರುವಂತಹ ಮಹಿಳೆಯರನ್ನ ಬಳಸ್ಕೋತಾ ಇದ್ದ ಈ ಏಡ್ಸ್ ಟ್ರ್ಯಾಪಿಗೆ. ಅದರಲ್ಲೂ ಕೂಡ ತನ್ನ ವಿರೋಧಿಗಳಿಗೆ ಬುದ್ಧಿ ಕಲಿಸೋದಕ್ಕೆ ಹೆಂಗೆಲ್ಲ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಈತ ಮಾಡಿರುವಂತಹ ಈ ಕುಕೃತ್ಯಕ್ಕೆ ರಾಜ್ಯದಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನ ಚೀತು ಅಂತ ಉಗಿತಾ ಇದ್ದಾರೆ. ಈಗ ಬೆಂಗಳೂರು ಮುತ್ಯಾಲ ನಗರ ನಿವಾಸಿ ಸಂತ್ರಸ್ತ ಮಹಿಳೆ ಈಗ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ. ಲೈಂಗಿಕವಾಗಿ ನನ್ನನ್ನ ಬಳಸಿಕೊಳ್ಳಲಾಗಿದೆ, ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಬ್ಲಾಕ್ ಮೇಲ್ ಮಾಡ್ದ ಅನ್ನುವ ಆರೋಪ. ಕೆಲವು ಅಧಿಕಾರಿಗಳು, ಕಾರ್ಪೊರೇಟರ್ ಹನಿ ಟ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ ನನ್ನನ್ನ ಬಳಕೆ ಮಾಡ್ಕೊಂಡ ಮುನಿರತ್ನ ಹೆಂಗೆಲ್ಲ ಬಳಸ್ಕೊಂಡ್ರು ಅಂತ ಗೋಳಿಟ್ಟು ಸಂತ್ರಸ್ತೆ ಈಗ ಪೊಲೀಸರಿಗೆ ದೂರನ್ನ ಕೊಟ್ಟಿರೋದು. ಮುನಿರತ್ನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಯಾವ ರೀತಿ ಹನಿ ಟ್ರ್ಯಾಪ್ಗೆ ನನ್ನನ್ನ ಬಳಸ್ಕೊಂಡ, ನನ್ನ ವಿಡಿಯೋವನ್ನ ಇಟ್ಕೊಂಡು ಮುನಿರತ್ನ ಯಾವ ರೀತಿ ನನ್ನನ್ನ ಬ್ಲಾಕ್ ಮೇಲ್ ಮಾಡ್ದ, ಎಲ್ಲದರ ಬಗ್ಗೆ ಎಫ್ಐಆರ್ ಅಲ್ಲಿ ಆ ಸಂತ್ರಸ್ತ ಮಹಿಳೆ ಉಲ್ಲೇಖ ಕೂಡ ಮಾಡಿದ್ದಾರೆ. ನೋಡಿ, ಕಗ್ಗಲಿಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ವ್ಯಾಪ್ತಿಯ ರೆಸಾರ್ಟ್ ಒಂದರಲ್ಲಿ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗಿತ್ತು. ಮುನಿರತ್ನ ವಿರುದ್ಧ ಈಗ ಕಗ್ಗಲಿಪುರ ಠಾಣೆ ಪೊಲೀಸರು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಐಪಿಸಿ ಸೆಕ್ಷನ್ 354A, 354C, 376, 506, 504, 120B, 149, 384, 406, 308 ಅಡಿ
ಕಗ್ಗಲಿಪುರ ಠಾಣೆಯಲ್ಲಿ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ಸೇರಿದಂತೆ ಆ ಸಂತ್ರಸ್ತ ಮಹಿಳೆ 7 ಜನರ ವಿರುದ್ಧ ಕೇಸನ್ನ ದಾಖಲು ಮಾಡಿದ್ದಾರೆ. ಅದರಲ್ಲಿ A1 ಮುನಿರತ್ನ ನಾಯ್ಡು, A2 ವಿಜಯ್ ಕುಮಾರ್, A3 ಸುಧಾಕರ್, A5 ಕಿರಣ್ ಕುಮಾರ್, A6 ಮಂಜುನಾಥ್, A7 ಲೋಕಿ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಈಗ ಪೊಲೀಸರು. ನೋಡಿ, ಇದೇ ಸಂತ್ರಸ್ತ ಮಹಿಳೆ ಪವರ್ ಟಿವಿಯಲ್ಲೂ ಕೂತ್ಕೊಂಡು ಯಾವ ರೀತಿ ಈಕೆ ಏನೋ ಕೆಲಸ ಆಗಬೇಕು ಅಂತ ಕೇಳ್ಕೊಂಡು ಹೋಗಿದ್ಲು ಮುನಿರತ್ನ ಬಳಿ. ಅದಾದ ಮೇಲೆ ಈಕೆಯನ್ನ ನಿನ್ನನ್ನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ರಾಜಕೀಯದಲ್ಲಿ ನಿನ್ನನ್ನು ಬೆಳೆಸ್ತೀನಿ ಅನ್ನುವಂತಹ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಏಕೆಯ ಮನವನ್ನು ಒಲಿಸಿ ಈಕೆಯನ್ನ ಮುನಿರತ್ನ ತನ್ನ ಕಾಮ ತೃಷೆಗೆ ಬಳಸ್ಕೊಂಡಿದ್ದಾನೆ. ಅದರ ಜೊತೆಗೆ ಒಂದಷ್ಟು ನನ್ನ ವಿಡಿಯೋಗಳನ್ನು ಆತ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಅದರ ಜೊತೆಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ನನ್ನನ್ನು ಬಳಕೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಈಗ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಹೋಗಿ ಈ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈ ಏಡ್ಸ್ ಟ್ರ್ಯಾಪ್ ಬಗ್ಗೆ ನಿನ್ನೆ ಪವರ್ ಟಿವಿ ವಿಸ್ತೃತವಾಗಿ ರಾಜ್ಯದ ಜನತೆಯ ಮುಂದಿಟ್ಟಿತ್ತು. ಹೆಂಗೆಲ್ಲ ಮುನಿರತ್ನ ಯಾವ್ಯಾವ ರೀತಿಯ ಟ್ರ್ಯಾಪ್ಗಳನ್ನ ನೋಡಿದ್ದೀವಿ. ರಾಜ್ಯದ ಜನತೆ ಮುನಿರತ್ನ ಮಾಡಿರುವಂಥ ಏಡ್ಸ್ ಟ್ರ್ಯಾಪ್ ನೋಡಿ ಒಂದು ಕ್ಷಣ ಬೆಚ್ಚು ಬಿದ್ದಿದ್ರು. ಈ ರೀತಿ ಮಾಡಿದಾನ, ಈತನಿಗೆ ಕಾನೂನಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು ಅಂತ ಹೇಳಿ. ಅದೆಲ್ಲದರ ನಡುವೆ ಈಗ ಸಂತ್ರಸ್ತ ಮಹಿಳೆ ದೂರು ಕೂಡ ಕೊಟ್ಟಿದ್ದಾರೆ. ಕಗ್ಗಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಮುನಿರತ್ನನ್ ಜೊತೆಗೆ ಯಾರೆಲ್ಲ ಇದ್ದಾರೆ? ಪೂರ್ಣಿಮಾ, ಈಗ ಏನು RR ನಗರ ಕ್ಷೇತ್ರದ ಶಾಸಕ ಆಗಿರುವಂತಹ ಮುನಿರತ್ನ ಅವರು ಬಿಜೆಪಿ ಪಕ್ಷದಲ್ಲಿದ್ರು ಗೆಲ್ತಾ ಇದ್ರು, ಕಾಂಗ್ರೆಸ್ನಲ್ಲಿದ್ರು ಕೂಡ ಗೆಲ್ತಾ ಇದ್ರು. ಅವ್ರು ಯಾವುದೇ ಪಕ್ಷಕ್ಕೆ ಹೋದ್ರು ಕೂಡ ಈಸಿಯಾಗಿ ಗೆಲ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರು ಪಕ್ಷಾಂತರ ಮಾಡ್ತಾ ಇದ್ರು. ಯಾಕೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ, ಜನರ ಜೊತೆ ಅಷ್ಟು ನಿಕಟವಾದ ಸಂಪರ್ಕವನ್ನು ಹೊಂದ್ಕೊಂಡಿದ್ದಾರಾ, ಏನೇ ಸಮಸ್ಯೆ ಬಂದರೂ ಕೂಡ ಅಷ್ಟು ಈಸಿಯಾಗಿ ಕ್ಲಿಯರ್ ಮಾಡ್ತಾರಾ ಅನ್ನೋಂಥ ಡೌಟ್ ಕೂಡ ಎಲ್ರಿಗೂ ಕಾಡ್ತಾ ಇತ್ತು. ಆ ಎಲ್ಲದರಿಂದ ಇರುವಂಥ ಒಂದು ದೊಡ್ಡ ರಹಸ್ಯ ಈಗ ಪವರ್ ಟಿವಿ ಕೂಡ ಸ್ಫೋಟಕವಾದಂಥ ಮಾಹಿತಿಯೊಂದಿಗೆ ಅವರಿಗೆ ಮುಂದಿಡ್ತಾ ಇರುವಂಥದ್ದು ಏನಂದರೆ, ಈತ ಬಳಕೆ ಮಾಡ್ಕೊಳ್ತಾ ಇದ್ದಿದ್ದಂತಂದರೆ ಏನು ಒಂದು ಏಡ್ಸ್ ಪೀಡಿತ ಮಹಿಳೆಯರನ್ನು ತನ್ನ ಒಂದು ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡೋದಕ್ಕೆ ಕೂಡ ಜೊತೆಲಿ ಇಟ್ಕೊಳ್ತಾ ಇದ್ರು ಅಂತ ಹೇಳಿ. ಯಾರಾದರೂ ಇಂತಹವರು ಒಂದು ಸಂತ್ರಸ್ತರು ಇರ್ತಾರೆ, ಅವ್ರ ಜೊತೆ ಹೋದಂಥ ಸಂದರ್ಭದಲ್ಲಿ ಅವರ ಬಳಿ ಕಷ್ಟವನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಅವರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರು ಅಂತ ಹೇಳಿ ಕೂಡ ನಿನ್ನೆ ನಮ್ಮ ಒಂದು ಪವರ್ ಟಿವಿಯಲ್ಲಿ ಕೂಡ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಅದೇ ರೀತಿಯಾಗಿ ಈ ಒಂದು ರೀತಿಯಾದಂತಹ ಒಂದು ಮಾಹಿತಿ ಬಂದ ಕೂಡಲೇ ಆ ನೊಂದಂತಹ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಕಗ್ಲಿಪುರ ಠಾಣೆಗೆ ತೆರಳಿ ತನಗೆ ಆಗಿರುವಂಥ ಅನ್ಯಾಯ ಮತ್ತು ತನ್ನನ್ನು ಯಾವ ರೀತಿಯಾಗಿ ಬಳಸ್ಕೊಂಡ್ರು, ತನ್ನನ್ನು ಬಳಸ್ಕೊಂಡು ಯಾವ ರೀತಿ ವಿರೋಧಿಗಳನ್ನು ಕಟ್ಟಿ ಹಾಕಿದ್ರು, ರಾಜಕೀಯವಾಗಿ ಯಾವ ರೀತಿಯಾಗಿ ಬೆಳೆದ್ರು, ಆರ್ಥಿಕವಾಗಿ ಯಾವ ರೀತಿಯಾಗಿ ಪ್ರಬಲರಾದರು, ಮತ್ತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ಒಂದು ಪ್ರಭಾವವನ್ನು ಹೆಚ್ಚಿಸ್ಕೊಳ್ಬೇಕು, ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬೇಕಂತ ಎದುರಾಳಿಗಳನ್ನು ಯಾವ ರೀತಿಯಾಗಿ ಮಟ್ಟ ಹಾಕಿದ್ರು ಅನ್ನೋದಕ್ಕೆ ಕೂಡ ಆಕೆ ಸಾಕ್ಷಿ ಸಮೇತವಾಗಿ ನಿನ್ನೆ ನಮ್ಮ ಒಂದು ಪವರ್ ಟಿವಿಯಲ್ಲಿ ಕೂಡ ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕಗ್ಲಿಪುರ ಠಾಣೆಯಲ್ಲಿ 10 IPC ಸೆಕ್ಷನ್ಗಳ ಅಡಿಯಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿರೋದು. ಒಟ್ಟು 7 ಜನ ಆರೋಪಿಗಳ ವಿರುದ್ಧ ಮುನಿರತ್ನ ನಾಯ್ಡು, ಸುಧಾಕರ್, ಮಂಜುನಾಥ್, ಲೋಕಿ ಸೇರಿದಂತೆ 7 ಜನರ ವಿರುದ್ಧ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಅತ್ಯಾಚಾರ ಆರೋಪ ಕೂಡ ಮುನಿರತ್ನ ಮೇಲೆ ದಾಖಲಾಗಿರುವಂಥದ್ದು. ಏನು ಒಂದು ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗುಹಾಂತರ ರೆಸಾರ್ಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಅಲ್ಲಿ ವಿರೋಧಿಗಳನ್ನು ಕರ್ಕೊಂಡು ಅವರನ್ನು ಒಂದು ಪಾರ್ಟಿ ಕೊಡುವ ನೆಪದಲ್ಲಿ ಆಕೆ ಒಂದು ರೂಮನ್ನು ಬುಕ್ ಮಾಡ್ತಾರೆ. ರೂಮಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗುವಂಥದ್ದು. ರೂಮ್ನ ಮೂಲೆಯಲ್ಲೂ ಕೂಡ CCTV ಕ್ಯಾಮ್ರಾಗಳನ್ನು ಅಳವಡಿಸಿ ಆಕೆಯನ್ನು ಹನಿ ಟ್ರ್ಯಾಪ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಅದರ ಬಗ್ಗೆ ಕೂಡ ಅವರನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರು, ತದನಂತರ ಆ ವಿಡಿಯೋಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು, ಬ್ಲಾಕ್ ಮೇಲ್ ಮಾಡಿದ ನಂತರ ತನ್ನ ಕಾರ್ಯವನ್ನು ಯಾವ ರೀತಿಯಾಗಿ ಸಾಧಿಸ್ತಾ ಇದ್ರು, ಮತ್ತು ಈ ಒಂದು ವಿಡಿಯೋಗಳನ್ನು ಇಟ್ಕೊಂಡು ಏನಾದರೂ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಜೀವ ಬೆದರಿಕೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈ ಎಲ್ಲವನ್ನು ಕೂಡ ಪ್ಲಾನ್ ಮಾಡೋದಕ್ಕೆ ಕೂಡ ತನ್ನ ವ್ಯವಸ್ಥಿತವಾದ ಒಂದು ಟೀಮನ್ನು ಇಟ್ಕೊಂಡು ಈ ಎದುರಾಳಿಗಳನ್ನು ಹಣಿಯೋದಕ್ಕೆ ಕೂಡ ಈತ ಪ್ಲಾನ್ ಮಾಡ್ಕೊಂಡಿದ್ದ. ಹಾಗೂ ತನಗಾದಂಥ
ಆದಂಥ ಅನ್ಯಾಯ ಏನಿದೆ ಇದರ ಬಗ್ಗೆ ಕೂಡ ಪೊಲೀಸ್ ಠಾಣೆಯಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ಸೊ SP ಕಚೇರಿಗೆ ನಿನ್ನೆ ಭೇಟಿಯನ್ನು ಕೊಟ್ಟಿದ್ರು ತಡರಾತ್ರಿ. ಅದಾದ ನಂತರ ಏನು ಒಂದು ನ್ಯಾಯಾಧೀಶರ ಮುಂದೆ ಕೂಡ 164 ಅಡಿಯಲ್ಲಿ ಕೂಡ ತನ್ನ ಹೇಳಿಕೆಗಳನ್ನು ದಾಖಲಿಸಬೇಕು ಅಂತ ಹೇಳಿ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಇವರ 7 ಜನರ ವಿರುದ್ಧ ಕೂಡ ಒಂದು FIR ದಾಖಲಾಗಿದೆ. FIRಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸೆಕ್ಷನ್ಗಳು ಕೂಡ ಉಲ್ಲೇಖ ಆಗಿರೋದ್ರಿಂದಾಗಿ ಸೊ ಈ ಎಲ್ಲ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡಿಬೇಕಾಗುತ್ತೆ. ನಂತರ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಹಣಕ್ಕೆ ಬೇಡಿಕೆ ಇಡುವಂಥದ್ದು, ಸೊ ಹಣಕ್ಕೆ ಬೇಡಿಕೆ ಇಟ್ಟ ನಂತರ ಅದನ್ನು ಯಾವ ರೀತಿಯಾಗಿ ತನ್ನ ಕಾರ್ಯಸಿದ್ಧಿಗೆ ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಮಹಿಳೆ ತನ್ನನ್ನು ಬೆಳೆಸ್ಕೊಂಡಿರೋದ್ರ ಬಗ್ಗೆ ಹೇಳಿರುವಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.